ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಹಾಗೆಯೇ ಇವತ್ತು ನಾನು ನಿಮ್ಮನ್ನೆಲ್ಲ ಲಾಸ್ಟ್ ಟೈಮ್ ಹೋಗಿದ್ವಲ್ಲ ಅರ್ಬಲ್ ನರ್ಸರಿ, ಅಲ್ಲಿಗೆ ಇವತ್ತು ಕೂಡ ಹೋಗ್ತಾ ಇದ್ದೀವಿ. ನಿಮ್ಮನ್ನೆಲ್ಲ ನಾನು ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಅದಕ್ಕೆ ಮುಂಚೆ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗಾಗಿ ಒಂದು ಲೈಕ್ ಮಾಡಿ. ನನ್ನ ವಿಡಿಯೋ ನೋಟಿಫಿಕೇಶನ್ ನಿಮಗೇನೆ ಫಸ್ಟ್ ಬರಬೇಕಂದ್ರೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಲಾಸ್ಟ್ ಟೈಮೇ ಹೇಳಿದ್ದೆ ವಿಡಿಯೋದಲ್ಲಿ, ಅಲ್ಲಿ ಯಾವ ಥರ ಪ್ಲ್ಯಾಂಟ್ಸ್ ಇರುತ್ತೆ, ಏನೇನಿದೆ ಅಂದ್ಬಿಟ್ಟು. ಈಗ ಆ ಸರೇನೆ ಯಾವ್ಯಾವ ಪ್ಲ್ಯಾಂಟ್ಸ್ ಏನೇನು ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ, ನೋಡೋಣ. ಇದು ಒಂದು ಓಕೆ, 3 ಜಾತಿ ಹೊಂದು ಕೊಡ್ತೀನಿ, ಟ್ರಯಲ್ ನೋಡಿ. ದಿಸ್ ಆಲ್ಸೋ ನೆಕ್ಸ್ಟ್ ಟೈಮ್ ಯು ಟೇಕ್. ಅದು ಟೆಲಿಪ್ಟೆರಸ್ ಇಂಟ್ರಪ್ಟಸ್ ಅಂತ ಇದ್ರದ್ದು ವಿಡಿಯೋ ಮಾಡಿದ್ದೀನಿ. ಕಮ್ಯುನಿಟಿನೇ ನೀರು ಬದಿ ಸ್ವಲ್ಪ ಸ್ಯಾಂಡಿ ಸಾಯಿಲಲ್ಲಿ ಬರುವಂತ ಇಟ್ ಗ್ರೋ. ಇಟ್ ಕ್ಯಾನ್ ಟಾಲರೇಟ್ ಇನ್ ದ ವಾಟರ್ ಆಲ್ಸೋ, 1 inch ವಾಟರ್, ಬಟ್ ಇಟ್ ಕಮ್ಸ್ ಓನ್ಲಿ ಎಟ್ ದ ಎಡ್ಜ್ ಆಫ್ ಸ್ಪೀಶೀಸು. ಇದು ಸ್ಟ್ರೋಬಿಲಂಥಸ್ ಅಲಾಟ ಅಂತ, ಸ್ಟ್ರೋಬಿಲಂಥಸ್ ಅಲಾಟ. ಇದು ಇಂಪೇಟಿಯನ್ಸ್ ಫ್ಲವರಿಂಗ್ ಪ್ಲಾಂಟ್. ಇಟ್ ವಿಲ್ ಫ್ಲವರ್ ಇನ್ಸೈಡ್, ಫ್ಲವರ್ ಬರುತ್ತೆ. ಓಕೆ, ಇಂಪೇಟಿಯನ್ಸ್. ಆಮೇಲೆ ಇದು ಬೆಟೋನಿಕಾ ಅಂತ. ಓಕೆ, ಇದೆಲ್ಲ ಪೋಸ್ಟ್ ಮಾಡಿದ್ದೀನಿ. ಇದು ಸೈಂಟಿಫಿಕ್ ನೇಮ್ ಸ್ವಲ್ಪ ಕಷ್ಟ ಬಿಡಿ, ನೀವೆಲ್ಲ ವೆಲ್ ಎಜುಕೇಟೆಡ್. ಇದು ಪೆಪ್ಪರೋಮಿಯಾ ಅಂತ, ಪೆಪ್ಪರ್ ಕುಟುಂಬದ್ದು. ಸಿ ದಟ್ ಪೆಪ್ಪರ್ ಸ್ಪೈಕ್ ಇಸ್ ದೇರ್, ನೋ? ಪೆಪ್ಪರೋಮಿಯಾ ಅಂತ. ಅದು ಈ ರಾಪಿಡ್ ಆಫ್ ಥರನ ಅದನ್ನು ಹತ್ಕೊಂಡು ಬಳ್ಳಿ ಥರನ ಸಣ್ಣ ಗಿಡ ಇಲ್ಲಿದೆ ನೋಡಿ. ಇದು ಇವಕ್ಕೆಲ್ಲ ಜಾಸ್ತಿ ರೂಟ್ ಇರೋದು, ಸ್ಟೇಜ್ ರೂಟು, ಬಿಕಾಸ್ ದೇ ಲಿವ್ ಇನ್ ಹೈ ಹ್ಯೂಮಿಡಿಟಿ ಪ್ಲೇಸ್ ಒಂದು. ಇದು ಹೈಪೋಲಿಟ್ರಮ್ ಅಂತ, ಒನ್ ಆಫ್ ದಟ್ ಇಟ್ಸ್ ಒನ್ ಆಫ್ ದ ಸೆಜ್ ಗ್ರಾಸ್ ಫ್ಯಾಮಿಲಿ. ಇದು ಟೆರೇರಿಯಂ ಥರನೇ ಅದು ಆ ಥರ ಇದೆ. ಟ್ರೈ ಮಾಡ್ತಾ ಇದ್ದೀವಿ ಒಂದೊಂದು ಹೆಂಗೆ ಪರ್ಫಾರ್ಮ್ ಮಾಡ್ತೀವಿ ನೋಡೋಕ್ಕೆ. ದಿಸ್ ಆಲ್ಸೋ ಡಸ್ ವೆಲ್. ಇದು ನಾವು ರೆಗ್ಯುಲರ್ ಆಗಿ ನೋಡ್ತೀವಿ. ಆಮೇಲೆ ಫರ್ನು ಇದು ಒಂದು. ಅದು ಬಿಟ್ಟರೆ ಕೆಲವೆಲ್ಲ ಫೇಲ್ ಆಯಿತು. ಇದು ಸ್ವಲ್ಪ ಡ್ರೈನೇಜ್ ಇರಬೇಕು, ವಾಟ್ರ್ ಇದು ಸ್ವಲ್ಪ ಇದಾಯ್ತಲ್ಲ, ರೂಡಾಗಿ ಮಾಡಿದ್ದೀವಿ. ಕೆಳಗಡೆ ಐ ಆಮ್ ಡೂಯಿಂಗ್ ಇಸ್ ಐ ಆಮ್ ರಿಲೈಯಿಂಗ್ ಆನ್ ರೂಟ್ ಮ್ಯಾಟ್. ಒಂದೆರಡು ಅಗ್ರೆಸಿವ್ ಆಗಿ ರೂಟಿಂಗ್ ಮಾಡೋ ಗಿಡಗಳನ್ನ ನೆಟ್ಕೊಂಡ್ರೆ ರೂಟ್ ಮ್ಯಾಟ್ ಫಾರ್ಮೇಷನ್ ಆಗುತ್ತೆ. ಆಮೇಲೆ ಬೇಕಾದ್ರೆ ಆವಾಗ ನೀರು ಸ್ವಲ್ಪ ಜಾಸ್ತಿ ಆದರೆ ಅದೇ ಸಕ್ಕಿಟ ಕಂಟ್ರೋಲ್ ಮಾಡುತ್ತೆ. ಸ್ವಲ್ಪ ಅದೇ ಡ್ರೈನೇಜ್ ಇಲ್ಲ ಅಂದ್ರೆ. Species to emerge with leafy structure, ಅದರಲ್ಲಿ ಬರುತ್ತೆ. ಇವೆಲ್ಲ ಇಸ್ ನಾಟ್ ಐ ಓನ್ಲಿ ಗೋಯಿಂಗ್ ಫಾರ್ ಮೈ ಪ್ಲೇಷರ್ ಅಷ್ಟೇ, ನಾಟ್ ಫಾರ್ ರಿಯಲ್ ನಾಟ್. ಇದು ಆ್ಯಕ್ಚುಲಿ ಒಂದು ಗ್ರೌಂಡ್ ಆರ್ಕಿಡ್. ಇದು ಟೆರೆಸ್ಟ್ರಿಯಲ್ ಆರ್ಕಿಡ್. ಈ ಪುನಃ ಮೊಳಕೆ ಬಂತು ಮಳೆಗಾಲ, ಸ್ಮೆಲ್ ನೈಸ್, ಸ್ವೀಟ್ ಸ್ಮೆಲ್ ಇಸ್ ದೇರ್ ಅಲ್ವಾ? ಮತ್ತೆ ಇಟ್ ಲುಕ್ಸ್ ಆಲ್ಸೋ ವೆರಿ ನೈಸ್. ಫ್ಲವರ್ಸ್ ಆರ್ ಆಲ್ಸೋ ಬ್ಯೂಟಿಫುಲ್. ಕ್ವೈಟ್ ಹಾರ್ಡಿ ಆ್ಯಂಡ್ ಈಸಿ ಟು ಗ್ರೋ. ಸಖತ್ತಾಗಿದೆ ಫ್ಲವರ್ಸ್, ಒಂಥರ ಆರ್ಕಿಡ್ಸ್ ಥರನೇ ಇದಾವೆ ನೋಡೋದಕ್ಕೆ ತುಂಬ ಅಟ್ರಾಕ್ಟಿವ್. ಅದು ಕಲ್ ತುಂಬೆ ಪರ್ಪಲ್ ಕಲರ್ ಹೂ ಬಿಟ್ಟಿ ಥರ ಆರ್ಕಿಡ್ ಥರ ಕಾಣಿಸ್ತಿದೆ ಅಂತಲ್ಲ, ಅದು ಇವ್ರ ಮನೆ ಹತ್ರ ಅಂತೂ ಈ ಥರ ಪ್ಲಾಂಟ್ ಇಲ್ಲ ಅನ್ನೋ ಹೋಗಿಲ್ಲ. ಎಲ್ಲ ಥರ ಪ್ಲಾಂಟ್ಗಳನ್ನು ಬೆಳೆಸ್ಕೊಂಡಿದ್ದಾರೆ. ಹಾಗೆ ಅವರು ಕೆಲವೊಂದು ಪ್ಲಾಂಟ್ಸ್ ಎಲ್ಲ ಟ್ರಯಲ್ ನೋಡೋದಕ್ಕೆ ಹಾಕಿ ಬೆಳೆಸ್ಕೊಂಡಿರೋದಂತೆ. ಅವರು ಮಲೆನಾಡು ಸೈಡಿಂದ ಪ್ಲಾಂಟ್ಸ್ ಎಲ್ಲ ಕಲೆಕ್ಟ್ ಮಾಡಿ ಇಲ್ಲಿ ಬೆಳೆಸ್ಕೊಂಡಿದ್ದಾರೆ. ಹಾಗೆ ಇಲ್ಲೊಂದು ನೋಡಿ, ಪಿಂಕ್ ಕಲರ್ ಹೂವು ಬಿಟ್ಟಿದೆಯಲ್ಲ, ಅದು ಕಾಡಲ್ಲಿ ಬೆಳೆಯುವಂಥ ಟರ್ಮರಿಕ್ ಅಂತೆ. ಅದು ಫ್ಲವರಿಂಗ್ ಆಗಿ ಆಮೇಲೆ ಕೆಳಗಡೆ ಗೆಡ್ಡೆ ಆಗುತ್ತಂತೆ. ಟರ್ಮರಿಕ್ಕು ಗೊತ್ತಲ್ಲ, ಟರ್ಮರಿಕ್ ಬೆಳೆಯೋದೆ ನೆಲದಲ್ಲಿ ಅಂದ್ಬಿಟ್ಟು ಗೆಡ್ಡೆ ಥರ, ಅದೇ ಥರನೇ ಅದು ಬೆಳೆಯೋದಂತೆ. ಮತ್ತು ಇಲ್ಲೆಲ್ಲ ತುಂಬ ಫ್ಲವರಿಂಗ್ ಪ್ಲಾಂಟ್ಸ್ಗಳು. ಇದು ಇನ್ನು ಬಜೆ ಅಂತ ಕರೀತಾರೆ, ಗೊತ್ತಿರುತ್ತೆ ಎಲ್ಲ. ತುಮಕೂರು ಸೈಡ್ ಅವ್ರಿಗಂತೂ ತುಂಬ ಚೆನ್ನಾಗಿ ಗೊತ್ತಿರುತ್ತೆ, ಯಾಕಂದರೆ ತುಮಕೂರಲ್ಲಿ ಬೆಳೀತಾರಲ್ಲ, ಹಂಗಾಗಿ. ನ್ಯಾಚುರಲ್ ಆಗಿ ವಿತೌಟ್ ವಾಟ್ರಿಂಗ್ ಕೂಡ ಬೆಂಗಳೂರಲ್ಲಿ ಬದುಕೋದಿದ್ದು. ಬೇರೆಲ್ಲ ಫರ್ನಿಗೆ ಹಾಟ್ ಡ್ರೈ ಗಾಳಿ ಎಲ್ಲ ತಡ್ಕೊಳ್ತಾರೆ.
ಶೇಡ್ ನೆಟ್ ಎಲ್ಲ ಮಾಡಿ ಇದು ಸೊಳ್ಳೆ ಕಚ್ತಾ ಇರ್ತದೆ ಟ್ರೈನಿಯಂ ಮಿಲ್ಲಿ ಆಗಿದೆ ನೋಡ್ಬೋದು, ಒಳ್ಳೊಳ್ಳೆ ಗಿಡ ತುಂಬ ರೆಡಿ ಆಗಿದೆ. ಇದನ್ನು ಕೂಡ ಕೇಳಿದ್ದೀನಿ ನಿಮಗೆ. ದಿಸ್ ಇಸ್ ಕೆಂಪೇರೆ ಗಲಭೆ ಇದ್ದಾಗ ಇದು ಕೆಳಗಡೆ ಇದು ಥಾಯ್ಲೆಂಡ್ ಬಲ್ಪ್ ಬರುತ್ತಾ? ಹೌದು, ಶೀತದ ಗಡ್ಡೆ ಬರುತ್ತೆ. ಸುವರ್ಣ ಗೆಡ್ಡೆ ಥರನಾ? ಚಿಕ್ಕದಿರ್ತ ಶುಂಠಿ ಥರ. ತುಂಬ ಚೆನ್ನಾಗಿದೆ. ಇದು ಸುವರ್ಣಗೆಡ್ಡೆ ಅಜ್ಜಿ ಹಾಕಿತ್ತಲ್ಲ, ಓನರ್ ಅಜ್ಜಿ. ಅಂದರೆ ಅದರದ್ದು 800 ಇಂಪೇಟೆಂಟ್ ಸ್ಪೀಸೀಸ್ ಅದೇ ಇಂಡಿಯಾ. ಕರ್ನಾಟಕದಲ್ಲೇ ಒಂದು 20-30 ಇದೆ. ಬಟ್ ಇದೆಲ್ಲ ಆರ್ನಮೆಂಟಲ್ ಅಲ್ಲ ಅಣ್ಣ? ಇದು ನಮ್ಮದು ನೇಟಿವ್ ಆರ್ಥೋಸೈಫನ್ ಅಂತ. ಇದು ಆ್ಯಕ್ಚುಲಿ ಶುಗರ್ಗೆಲ್ಲ ಇದ್ರದ್ದು ಎಲೆದು ಟೀ, ಗ್ರೀನ್ ಟೀ ಮಾಡ್ತಾರೆ. ಇಟ್ಸ್ ಅವೈಲೇಬಲ್ ಆನ್ ಗೂಗಲ್, ದಟ್ ಅಮೆಝಾನ್. ಹೌದಾ? ಜರ್ಮನಿ. ಇದು ಅಸಿಸ್ಟೇಸಿಯಾ ಚಿನೆನ್ಸಿಸ್ ಅಂತ. ಇದು ಈಗಷ್ಟೇ ಹೂವು ಸ್ಟಾರ್ಟ್ ಆಗಿದೆ. ಫೋಟೋ ತೊಗೊಂಡು ಬೇಕಾದ್ರೆ ಕೇಳೇ ಇಲ್ಲ. ಇಟ್ಸ್ ಸ್ಟ್ರೋಬಿಲ್ಯಾಂಥಸು 300 ಸ್ಪೀಸೀಸ್ ಏನೋ ಇದೆ. ಓಕೆ ಓಕೆ. ಬಟ್ ಅದು ಏನು ಗೊತ್ತಾ, ಇದು ಸ್ಮಾಲೆಸ್ಟ್ ಇಸ್ ದಿಸ್. ಇಲ್ಲೆಲ್ಲ ಬೆಳ್ಕೊಂಡಿದ್ದೆ. ಅದರದ್ದು ಸ್ಮೆಲ್ ನೋಡಿ ಮೇಡಮ್. ಇದು ನಮ್ಮ ಕಡೆನೂ ಬೆಳೆಯುತ್ತಿದ್ದು ನೋಡಿದ್ದೀನಿ. ಈಗ ಮಳೆ ಬಂದು ಹೋಗ್ತಲ್ಲ, ಏನು ಸ್ಟ್ರಾಂಗ್ ಐತೆ ಒಂದೇ ಒಂದು ಬಾಯಿ ಹಾಕೊಂಡ್ರೆ. ಇದು ಅಳಿಲ್ ಬಾಲ ಅಂತ. ಇದು ಇನ್ನು ಚೆನ್ನಾಗಿ ಹೂ ಆಗಬೇಕಷ್ಟೆ. ಎಷ್ಟು ಸ್ಟಾರ್ಟ್ ಇದು ನೇಟಿವ್ನ ಇದು? ಮಲೆನಾಡು ಕಡೆ ಅಳಿಲ್ ಬಾಲ ಥರ ಇದೆ. ಅಲ್ಲೇ ಎಲ್ಲಿರೋದು? ಸಕಲೇಶ್ಪುರದ ಹತ್ರ ಕ್ಲೀರೋಡೆಂಡ್ರನ್ ಇಂಡಿಕಮ್ ಅಂತ. ಇದು ಕ್ಲೀರೋಡೆಂಡ್ರನ್ ಸಾಕದಾಗಿದೆಲ್ಲ ಇದು. ಹಾಂ, ಅದು ಫ್ಲವರ್ಸ್ ಅಳ್ಳುತ್ತೆ. ಮಾರ್ನಿಂಗ್ ಚೆನ್ನಾಗಿರುತ್ತೆ. ನೋಡಿದ್ವಿ. ಆಮೇಲೆ ಸ್ವಲ್ಪ ಶ್ರಿಂಕ್ ಆಗುತ್ತೆ. ಇದಿದ್ರೆ ಏನೋ ರಿಸೋರ್ಸಸ್ ಕಮ್ಮಿ ಇದ್ದರೆ ಶ್ರಿಂಕ್ ಬಿಟ್ಟು ಲಿಟಲ್ ಪ್ರಾಬ್ಲಮ್. ಒಡೆಯಲ್ಲಿ ಹಾಕ್ಬಿಟ್ರೆ ಪೂರ್ತಿ ಕವರ್ ಆಗ್ಬಿಡ್ತದೆ. ಆರ್ನಮೆಂಟಲ್ ಅಂತ ಬಂತು ಅದು. ಈಗ ಅಂತ ಏನು ಕ್ರೈನಿಯಂ ಲ್ಯಾಟಿಫೋಲಿಯಾ. ಕ್ರೈನಿಯಂ ಇದ್ರಲ್ಲಿ ರೆಡ್ ಕಲರ್ ಇರುತ್ತೆ. ಕಾಡಿ ಈರುಳ್ಳಿ ಅಂತ ಹೇಳ್ತಾರೆ. ಆ್ಯಕ್ಚುಲಿ ನಿಮ್ಮ ಇದ್ರ ಹತ್ರ ನಿಮ್ಮ ಏರಿಯಾದಲ್ಲೆಲ್ಲ ಇರುತ್ತೆ. ನೀವು ಸ್ವಲ್ಪ ಬೆಟ್ಟಗಳ ಹತ್ರ ನೋಡಿದ್ರೆ ಇಷ್ಟಪ್ಪ ಬೆಳೆ ಈರುಳ್ಳಿ ಥರ ಬರುತ್ತೆ. ಅದು ಈ ಗಿಡ ಹಳ್ಳಿ ಔಷಧಿಗೆ ದನಗಳಿಗೆಲ್ಲ ಯೂಸ್ ಮಾಡ್ತಾರೆ. ಈ ಥರನೇ ಇದೆ, ಸೇಮ್ ವೈಟ್. ಇದು ಹೂ ಬರೋದು ರೇರ್ ಇರ್ಬೋದು, ಬಟ್ ಕ್ರೈನಿಯಂ ಅಲ್ವೇನೋ, ಬಟ್ ಒನ್ ಆಫ್ ದ ಲಿಲ್ಲಿ ಆಗಿರ್ಬೇಕು. ಇದು ಕ್ರೈನಿಯಂ ಲಿಲ್ಲಿ ಅಂತ. ಇದರಲ್ಲಿ ತುಂಬ ಸ್ಪೀಸೀಸ್ ಇದೆ. ಇದು ಒನ್ ಆಫ್ ದ. ಪಾಟಲ್ ಬರುತ್ತಾ? ಪಾಟಲ್ ಹಾಕ್ಬೋದು. ಅದು ಬರ್ಬೋದು ನಿಮ್ಮ ಟೆರೇರಿಯಮಲ್ಲಿ. ಅದು ಈಗ ಇದೆಲ್ಲ ಇದೆ ನೋಡಿ, ಗೆಡ್ಡೆ ಆಗಬೇಕು ಅವನು. ಸ್ವಲ್ಪ ಫಾಸ್ಟಾಗಿ ನಡಿಬೇಕು, ಯಾಕೆಂದ್ರೆ ಸೊಳ್ಳೆ ನಮಗೆಲ್ಲ ಅಭ್ಯಾಸ ಆಗ್ಬಿಟ್ಟಿದೆ ಸರ್. ತೋಟದಲ್ಲೆಲ್ಲ ಅನ್ಬೇರೇಬಲ್ ನಂಬರ್ ಎಲ್ಲ ತೋಟದಲ್ಲೆಲ್ಲ ಸೊಳ್ಳೆ ಕಡಿಸ್ಕೊತೀವಲ್ಲ. ಇದು ಇದೆಲ್ಲ ರಿವರ್ ಸೈಡಲ್ಲಿ ಇರುತ್ತಲ್ಲ ನೋಡಿ. ಇದು 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 ಏನಂದರೆ ಅದಕ್ಕೆ ಬಿರಿಯಾನಿ ಲೀವ್ಸ್ ಅಂತಾನೇನೋ. ಬಾಸ್ಮತಿ ಪಂಡ ಕ್ರಶ್ ಮಾಡಿ ಮೂಸ್ ನೋಡಿ. ಇದು ಟೆರೇರಿಯಮಲ್ಲಿ ಬೆಳಿಬೋದು. ಇಷ್ಟೇ ದೊಡ್ಡಕ್ಕಾಗುತ್ತೆ. ಹೌದಾ? ಅಲ್ಲಿ ನೀವು ಕೇಳಿದ್ರೆ ಯಾವ ಗಿಡ ಅಂತ ಇದೆ ಅದು. ಓಕೆ ಓಕೆ ಓಕೆ. ಪಾಟಲ್ ಬರುತ್ತಾ? ನೋಡ್ದಲ್ಲ ಅಲ್ಲಿ ಚಿಕ್ಕದೊಂದು ಇತ್ತಲ್ಲ, ಪಾಟಲ್ಲೂ ಬರುತ್ತೆ, ನೋ ಪ್ರಾಬ್ಲಮ್. ಒಳ್ಳೆ ಸ್ಮೆಲ್ ಇದೆ ಅಲ್ವಾ? ಒಂದಿಷ್ಟು ಎಲೆ ಅಕ್ಕಿ ಹಾಕಿದ್ರೆ ಬಾಸ್ಮತಿ ಥರ ಪರಿಮಳ ಬಿಡು. ನಿಮ್ಮದು ಲಕ್ಕಿ ಏನಂದರೆ ನಿಮ್ಮಿಬ್ಬರಿಗೂ ಈ ಕಾಮನ್ ಇಂಟ್ರೆಸ್ಟ್ ಇದೆ. ಸೊ ದೆನ್ ಇಟ್ ಮೇಕ್ಸ್ ಎವ್ರಿಥಿಂಗ್ ಬಿಕಮ್ ಫಾಸ್ಟ್ ಬಿಕಾಸ್ ಟು ಪೀಪಲ್ ಆರ್ ಅಪ್ಲೈಯಿಂಗ್ ದ ಮೈಂಡ್. ಇದು ಅದನ್ನ ತೋರಿಸಿದ್ನಲ್ಲ, ಆರ್ಥೋಸೈಫನ್ ಅಂತ. ಹೂ ಬಿಡಕ್ಕೆ ಸ್ಟಾರ್ಟ್ ಆಗಿದೆ. ಅದು ಇದು ಅಸಿಸ್ಟೇಸಿಯಾದ ಇನ್ನೊಂದು ಬಣ್ಣ. ಇದು ಅಡುಗೆ ಮಾಡ್ಬೋದು. ಇದು ಕನ್ನಡದಲ್ಲಿ ಮುದ್ದೆ ಸೊಪ್ಪು ಅಂತ. ಆ ಕಡೆ ಇದ್ರ ಸೈಡ್ ಎಲ್ಲ ಮಾಡ್ತಾರೆ ಅನ್ಸುತ್ತೆ. ನಮ್ಮ ಕಡೆ ಅಜ್ಜಿಯಂದ್ರಲ್ಲಿ ಮಾಡ್ತಾರೆ ಅವಾಗೆಲ್ಲ.
ಈಗ ಅಂಗಡಿ ಬಂದ್ಮೇಲೆ ಇವೆಲ್ಲ ಬಿಟ್ಟು ಇಲ್ಲ ಊರ ಕಡೆ ಈಗಲೂ ಕಿತ್ಕೊಂಬತ್ತಾರೆ ಗದ್ದೆ ಸೈಡ್ ಹೋಗಿ. ಇದು ಚೆನ್ನಾಗಿತ್ತು ಇಲ್ಲ ಸರ್. ಇದು ಇಲ್ಲೊಂದು ಫ್ಲವರಿಂಗ್ ಆಗಿದೆಯಲ್ಲ ಈ ಪ್ಲಾಂಟ್ ಚೆನ್ನಾಗಿದೆ. ಅದು ನರ್ಸರಿ ಗಿಡ ಗೊತ್ತಿಲ್ಲ ಅಂದರೆ ಆ ಜನ್ರೇಷನ್ ಟು ಜನ್ರೇಷನ್ ಚೇಂಜ್ ಆಗಿ ಈ ಮಕ್ಕಳಿಗೆಲ್ಲ ದೇ ಆರ್ ಗ್ರೋಯಿಂಗ್ ಅಪ್ ಇನ್ ದ ಸಿಟಿ, ದೇ ವಿಲ್ ಬಿ ಯೂಸ್ ಟು ಅದರ್ ಥಿಂಗ್ಸ್. ಮೂರೇ ಹಂಗಂತಾನೆ ಎಷ್ಟೋ ಸೊಪ್ಪುಗಳನ್ನ ನಾನು ಪಾಟಲ್ಲಿ ಬೆಳೆಸ್ಕೊಳ್ತಿದ್ದೀನಿ. ಮತ್ತೆ ಮಕ್ಕಳಿಗೆ ಅದು ಬ್ಲಡ್ಡಲ್ಲೇ ಬರುತ್ತೆ. ಇರುತ್ತೆ. ನಾವು ಸ್ವಲ್ಪ ಎಕ್ಸ್ಪೋಸ್ ಮಾಡಿದ್ರೆ ಆಯ್ತು ಮಕ್ಕಳನ್ನ ಕರ್ಕೊಂಡೋಗಿ. ಜಪ್ಪಮಣಿ ಅಂತ ಹೇಳ್ತಾರೆ ಒಂದು ಗಿಡ, ಯಾವುದೋ ಮಶ್ರೂಮ್ ಬಂದಿದೆ, ಡಿಫ್ರೆಂಟ್ ಆಗಿದೆ. ಡಿಫ್ರೆಂಟ್ ಆಗಿದೆ. ಇದು ಕಾಡು ಬೆಳ್ಳುಳ್ಳಿ, ಕೇಳಿದ್ದೀನಿ ಇದು ಇದೆ, ಹೂವಾಗಿದೆ ಆ ಕಡೆ ನೋಡ್ಬೋದು. ಕಾಡು ಸ್ವಲ್ಪ ಬೆಳ್ಳುಳ್ಳಿ ಸ್ಮೆಲ್ ಇದೆ. ಬೆಳ್ಳುಳ್ಳಿ ಥರ ಅದು ಅಲ್ಲಿ ಒಂದು ಪರ್ಪಲ್ ಇಶ್ಯೂ ಬಿಟ್ಟಿದೆಯಲ್ಲ ಯಾವುದು? ಹಾಂ, ಅದು ಇಲ್ಲಿದೆ ನೋಡಿ, ಅದು ತುಂಬ ಇದೆ ನೋಡು. ಅದು ಒಳ್ಳೆ ಹಾರ್ಡಿ ಪ್ಲಾಂಟು. ತುಳಸಿ ಕುಟುಂಬದ್ದು ವೈಲ್ಡ್ ತುಳಸಿ, ನಮ್ಮ ಕರ್ನಾಟಕದ್ದು. ಜನರಿಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಇದು ತುಳಸಿ ಥರನೇ ಕಾಣುತ್ತೆ, ಸ್ವಲ್ಪ ಸ್ಮೆಲ್ಲು ಇದೆ ನೋಡಿ. ಹೂವು ಸ್ವಲ್ಪ ಓಸಿಮಮ್ ಫಿಲಮೆಂಟೋಸಮ್ ಅಂತ ಅದು. ಏನಮ್ಮ ಅದು ತಿನ್ನೋದಲ್ಲಮ್ಮ ಇದು. ಹಾಂ, ದಿಸ್ ಇಸ್ ವಾಟ್ ಯು ಲೈಕ್. ಇದು ಹತ್ತರಿಂದ ಕ್ಲೋಸಪ್ ತುಂಬ ಚೆನ್ನಾಗಿ ಬರುತ್ತೆ. ಹಿಂಗೆ ಇದನ್ನೆಲ್ಲ ಇದು ಮಾಡಿಬಿಟ್ಟು ತೆಗೆದ್ರೆ ಕ್ಲೋಸಪ್ ಅಂತ ಫೋಟೋ ತಗೋ. ಚೆನ್ನಾಗಿದೆ ಫ್ಲವರ್, ಒಳ್ಳೆ ಇದು ಚೆನ್ನಾಗಿ. ಟಕ್ಕಳ ಇದು ನೋಡಿದ್ದೀವಿ, ಇವೆಲ್ಲ ನೋಡಿರ್ತೀವಿ, ಬಟ್ ಫ್ಲವರಿಂಗ್ ಆಗೋದು ಅವೆಲ್ಲ ನೋಡಿದ್ದೀವಿ. ಇದು ಹೋಗ್ತಿದೆಯಲ್ಲ, ಅದೇ ಥರದ್ದು ಇನ್ನೊಂದು, ಅದರ ಸ್ಮೆಲ್ ವ್ಯತ್ಯಾಸ. ಒಂದೇ ಇದು, ಅದೇ ಕುಟುಂಬ, ದೊಡ್ಡ ಪತ್ರೆ ಅಲ್ಲ, ದೊಡ್ಡ ಪತ್ರೆ ಕುಟುಂಬ. ಎಸ್, ಅದೇ ಥರ ಬೇರೆ ಸ್ಮೆಲ್ ಬೇರೆ, ಸ್ವೀಟ್ ಸ್ಮೆಲ್ ಇದೆ, ಅದು ಸ್ವಲ್ಪ ಖಾರ. ಅದು ಇದ್ರ ಹೂವು ಅದೆಲ್ಲ ಕಣ. ಇದು ಹೂವು ಇಸ್ಕೊಂಡ್ಯಾ? ಇಟ್ಕೊ, ಕೀಳ್ಬೇಡ. ಇದು ನೋಡಿ, ಪರ್ಕೆ ಹುಲ್ಲು ಅಂತ. ಇದು ನೋಡಿ, ಗೊತ್ತಿದ್ದು ಇದು ಅಂತಾರೆ ಕನ್ನಡದಲ್ಲಿ. ಇದು ವಜ್ರದಂತಿ, ವಜ್ರದಂತಿ ಹರ್ಬ್, ಆಯುರ್ವೇದಿಕ್ ಹರ್ಬ್. ಇದು ಬಾರ್ಲೇರಿಯಾ ಅಂತ ಕರೀತಾರೆ. ಗೋರಂಟಿ ಸ್ಫಟಿಕ ಹೂವು ಅಂತ ಕರಿಯಲ್ವಾ ಊರ್ ಕಡೆ? ಹೂವಾಗುತ್ತೆ. ಇದು ಈಶ್ವರನ ಪೂಜೆಗೆಲ್ಲ ಮಲೆನಾಡಲ್ಲೆಲ್ಲ ಯೂಸ್ ಮಾಡ್ತಾರೆ. ಫಸ್ಟ್ ಮಗ್ಗು ಶಿವರಾತ್ರಿಗಿಂತ ಒಂದು ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ. ಕರೆಕ್ಟ್ ಫಾರ್ ಶಿವರಾತ್ರಿ ಯು ಲ್ಯಾವ್ ಫ್ಲವರ್ಸ್. ಅದಕ್ಕೆ ರುದ್ರಗೋರಂಟಿ ಅಂತ. ಚೆನ್ನಾಗಿದೆ. ಇದು ಅದು ಯಾವುದೋ ನಮ್ಮ ಏನಂದರೆ ಇದನ್ನು ನೀವು ಟೋಟಲ್ ಎರಡು ಹಾಕೋಬೋದು, ಆಲ್ ಸ್ಪೈಸ್ ಅಂತ. ಇದು ಕೇಳಿದ್ದೀನಿ, ನೋಡಿದ್ದೀನಿ ಫೋನಲ್ಲಿ. ಸಖತ್ ಸ್ಮೆಲ್ ಇದೆ. ಹಾಂ, ಮಾಡ್ತಾ ಇದ್ದೀನಿ ಗಿಡಗಳದ್ದು, ಬೇರೆ 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 ಸ್ಪೀಷೀಸ್ ಹಾಕ್ಬಿಟ್ಟು, ಇನ್ಕ್ಲೂಡಿಂಗ್ ದಟ್ ಫರ್ನ್. ಇದು ವಾಟರ್ ಸೌತ್ ಫರ್ನ್. ನಿಮ್ಗೆ ಇದೆಲ್ಲ ಇಂಟ್ರೆಸ್ಟ್ ಇದ್ದರೆ ಒಂದು ಸತಿ ಒಂದು ಫೀಲ್ಡ್ ಟ್ರಿಪ್ಪಿಗೆ ಹೋಗೋಣ ಬನ್ನಿ. ಅದು ಐಪೋಮಿ ಆಕ್ವಾಟಿಕ್ ಅಂತ ತರಕಾರಿ ತಿನ್ಬೋದು. ಹೌದು, ಪಾಟಲ್ಲೂ ಬೆಳಿಬೋದು, ನೀವು ಮನೇಲಿ ಆರಾಮಾಗಿ ಬೆಳಿಬೋದು. ಸ್ವಲ್ಪ ಗೊಬ್ಬರ ಜಾಸ್ತಿ ಕೊಟ್ಬಿಟ್ರೆ ಎಲೆ ದಪ್ಪ ದಪ್ಪಕ್ಕೆ ಬಂದುಬಿಡುತ್ತೆ. ಫ್ಯಾಟ್ ಜ್ಯೂಸಿ ಲೀವ್ಸ್ ವಿಲ್ ಕಮ್. ಬೆಂಗಾಲಲ್ಲೆಲ್ಲ ಇದು ಮಾರ್ಕೆಟಲ್ಲಿ ಸಿಗುತ್ತೆ. ಬೆಂಗಾಲು, ಥಾಯ್ಲ್ಯಾಂಡು, ಇನ್ನಿ ನೀರು ಪ್ರದೇಶ, ಅಸ್ಸಾಮು ಎಲ್ಲ ಆಯ್ತಾ ಫಿಶ್ಶು? ಹಾಂ, ಇಲ್ಲಿ ಗಪ್ಪೀಸ್ ಅವೆಲ್ಲ ಚಿಕ್ಕ ಚಿಕ್ಕದು. ಒಂದಿನ ಟೆರೇರಿಯಂ ಒಳಗೆ ಹಾಕೊಳ್ಳಿ, ಒಂದು ಹಾಗೆ ಫ್ಲವರ್ ಬರುತ್ತೆ. ಇಲ್ಲ ಇಲ್ಲ ಬರುತ್ತೆ. ಸ್ಮಾಲ್ ಕ್ಯೂಟ್ ಫ್ಲವರ್ಸ್ ವಿಲ್ ಕಮ್ ಇನ್ ಅಬೌಟ್ 1 month's ಟೈಮ್. ಓಕೆ. ಪಾಟಲ್ಲಿ ಹಾಕೊಂಡು ನೀವು ಬಾಲ್ಕನಿಯಲ್ಲಿ ಇಡ್ಬೋದು. ಇದಕ್ಕೊಂದು 2 ಗಂಟೆ ಬಿಸಿಲು ಬಂದರೆ ಬೇಕಾದಷ್ಟು ಆಯಿತು. ಸೊ ಈಸಿ ಟು ಗ್ರೋ. ನೀವೆಲ್ಲ ಕಿಟಿಯಲ್ಲೆಲ್ಲ ಇಟ್ಟು ಬಿಡ್ಬೋದು. ಟೆರೇರಿಯಮ್ಗೂ ಅದನ್ನೇ ಡಿವೈಡ್ ಮಾಡಿ. ಇದೊಂದು ಸ್ವಲ್ಪ ಜಾಸ್ತಿ ಸ್ವಲ್ಪ ಗ್ರೋತ್ ಆಗಿರೋದು ಡಿವೈಡ್ ಮಾಡೋಕ್ಕಾಗುವಂಥದ್ದು ಒಂದು ಕೊಟ್ಬಿಡು. ಅಷ್ಟು ಅದಕ್ಕೆ ಸ್ಕೂಟರಲ್ಲಿ ತೊಗೊಂಡು ಹೋಗೋಕೆ ಕಷ್ಟ ಆಗ್ಬೋದು. ಹಾಂ, ಸೂಪರ್ ಆಗಿದೆ. ಹೌದು, ಇದು ನಮ್ಮ ಕರ್ನಾಟಕದ ಹೂವು. ಜೇನು ಗೂಡು ಥರ. ಹಾಂ, ಇದು ಇಲ್ಲಿ ಜೇನು ಹುಟ್ಟಿ ಇರುತ್ತಲ್ಲ, ಜೇನುದು ಮನೆ ಆ ಥರನೇ ಇದೆ. ಇಡೀ ಹೂವಾಗುತ್ತೆ. ಈ ಫ್ಲವರಿಂಗ್ ಮುಗೀತು. ಇಷ್ಟೊತ್ತು ನೋಡಿದ್ದು ನಾವು ಫಾರ್ಮು ಯಾವುದೇ ಮಲೆನಾಡು ಸೈಡ್ ಇರುವಂಥದ್ದಲ್ಲ, ಬೆಂಗಳೂರಲ್ಲೇ ಇರುವಂಥ ಫಾರ್ಮು. ಇಲ್ಲಿ ನಾವು ನೇಟಿವ್ ಪ್ಲಾಂಟ್ಸಲ್ಲಿ ಯಾವ್ಯಾವ ಟೆರೇರಿಯಮಲ್ಲಿ ಬೆಳಿಬೋದು
ಅವ್ರನ್ನೆಲ್ಲ ನಮಗೆ ಪರಿಚಯ ಮಾಡಿಸಿದ್ರು ಪ್ಲಾಂಟ್ಸ್ಗಳನ್ನ. ಹಾಗೆ ಈ ನರ್ಸರಿಲಿ ಸಿಗೋವಂಥ ಕೆಲವೊಂದು ಪ್ಲಾಂಟ್ಸು ಸಿಗುತ್ತೆ, ಅರ್ಬಲ್ ಪ್ಲಾಂಟ್ಸ್ ಸಿಗುತ್ತೆ, ನೇಟಿವ್ ಪ್ಲಾಂಟ್ಸ್ ಅಂತೂ ಆಲ್ಮೋಸ್ಟ್ ಎಲ್ಲದೂ ಸಿಗುತ್ತೆ. ಅವರು ಹೀಗೇನೆ ಹೊರಗಡೆಯಿಂದ ಕಲೆಕ್ಟ್ ಮಾಡಿ ಸ್ಪೀಸೀಸ್ನ ಇಲ್ಲಿ ಗ್ರೋತ್ ಮಾಡ್ಕೊಂಡಿರೋದು. ನೋಡಿ, ಟ್ರಯಲ್ ನೋಡೋದಕ್ಕೆ ಅಂತ ಕೆಲವೊಂದು ಪ್ಲಾಂಟ್ಸ್ನೆಲ್ಲ ರೇರ್ ಪ್ಲಾಂಟ್ಸ್ನ ಈ ಥರ ಸೇವ್ ಮಾಡಿ ಇಟ್ಕೊಂಡಿದ್ದಾರೆ. ಮೇಡಮ್ ಇಟ್ಕೋಬೋದು. ಇದನ್ನ ಕಟ್ಟಿಂಗ್ ಮಾಡಿಬಿಟ್ಟು ಟೆರೇರಿಯಮಲ್ಲಿ ಟ್ರೈ ಮಾಡಿ ನೋಡಿ ಹೆಂಗೆ ಬರುತ್ತೆ ಅಂತ. ಚೆನ್ನಾಗಿರೋ ಫ್ಲವರ್ಸು ಬರುತ್ತೆ. ನೀವು ಹೋಲ್ ಇಲ್ಲದೆ ಇರೋ ಪಾಟಲ್ಲಿ ಬೆಳೆದ್ಬಿಡಿ. ಈಗ ಈ ಒಣಗ್ತಾ ಬತ್ತಾ ಇರುವ ಗದ್ದೆ ಇದೆಯಲ್ಲ, ವೆಟ್ಟಾಗಿರುತ್ತೆ, ನೀರು ಜಾಸ್ತಿ ನಿಂತಿರಲ್ಲ, ಆ ಥರ ವಾತಾವರಣ ಮಾಡಿಕೊಟ್ರೆ ಚೆನ್ನಾಗಿ ಬರುತ್ತೆ. ಹೌದೌದು, ಮಾಯಿಸ್ಟ್ ಆಗಿ ಇಲ್ಲ ಅದರಲ್ಲಿ ಒಂದು ವಾರಕ್ಕೆ ಒಂದ್ಸತಿ ಒಂದು ಲೋಟ ನೀರು ಕೊಟ್ಟರೆ ಆಯಿತು. ಆಮೇಲೆ ನೀವೇನಾದ್ರು ಸ್ವಲ್ಪ ಲಿಕ್ವಿಡ್ ಫರ್ಟಿಲೈಸರು ಅದು ಇದು ಕೊಟ್ಟರೆ ಎಲೆ ದಪ್ಪ ಆಗುತ್ತೆ. ಅದು ಕಟ್ ಮಾಡ್ಕೊಂಡು ಅಡುಗೆ ಮಾಡ್ಕೋಬೋದು. ಇಟ್ಸ್ ಕಾಲ್ಡ್ ಐಪೋಮಿಯಾ ಆಕ್ವಾಟಿಕಾ ಅಂತ. ನೀವು ಇಂಟರ್ನೆಟ್ಟಲ್ಲಿ ನೋಡಿ ಅದ್ರ ಬಗ್ಗೆ ಬೇಕಾದಷ್ಟು. ನೋಡಿ, ಆಕ್ವಾಟಿಕ್ ಫರ್ನ್ ಇದೆಯಾ ನಿಮ್ಮ ಹತ್ರ? ಇದು ಇಲ್ಲ, ಅದಿಲ್ಲ. ನಿಮ್ಮ ಅಲ್ಲಿ ಆಫೀಸಲ್ಲಿ ಪಾಂಡ್ ಇದ್ರೆ ಅದಕ್ಕೆ ಇದು ಮಾಮೂಲಿ ಊರಲ್ಲೆಲ್ಲ ಇರುತ್ತೆ. ಎಲ್ಲ ಇದು ನೇಟಿವ್ ಅಂದ್ರೆ ಊರಲ್ಲಿರೋದು. ನಾವೆಲ್ಲ ಊರಲ್ಲಿರೋರ ತಾನೆ ಬೇಟೆ. ಇದು ಎಲ್ಲ ಕಲರ್ ಫ್ಲವರ್ ಇರುತ್ತೆ ಇದರಲ್ಲಿ. ವೈಟ್ ಇರುತ್ತಲ್ಲ, ವೈಟ್ ಎಲ್ಲೋ. ಕ್ಲಿಪ್ಟೆರಾ ಫೆಟಿಡಾ ಅಂತ ಲಾಸ್ಟ್ ಟೈಮ್ ನೋಡಿದ್ರಾ? ತೋರಿಸ್ತಿದ್ರು, ಅಷ್ಟರಲ್ಲಿ ಮಳೆ ಬಂತು. ದಿಸ್ ಇಸ್ ಆಲ್ಸೋ ಅಕಾರ್ಡಿಂಗ್ ಟು ಮೀ. ನಾನು ಟ್ರೈ ಮಾಡಿಲ್ಲ, ಬಟ್ ಬರಬೇಕು. ನಮ್ಮ ಗ್ರೂಪಲ್ಲಿ ಒಬ್ಬ ಹುಡುಗ ಇದ್ದಾನೆ ಟ್ಯಾಲೆಂಟೆಡ್. ಯಾವ್ಯಾವುದೋ ಗಿಡ ಬೆಳೆದಿದ್ದಾನೆ ಅಲ್ಲಿ ಮೂಡಬಿದ್ದಲ್ಲಿ. ಈ ಬೆಂಗಳೂರು ನೀರಲ್ಲಿ ಹೆಂಗೆ ಬರುತ್ತೆ ಗೊತ್ತಿಲ್ಲ. ಕಾವೇರಿ ವಾಟ್ರು ಅದು ಫಿಲ್ಟರ್ ವಾಟ್ರ್ ಹಾಕ್ಬೇಕಷ್ಟೇ. ಹಾಂ, ಸ್ವಲ್ಪ ಬರುತ್ತೆ ನೋಡಿ. ಇದು ಗ್ಲೈನಿಯಸ್ ಅಂತ, ಇದು ಗದ್ದೆ ಬದಿಯೆಲ್ಲ ಸಿಕ್ಕೋದು. ಗ್ಲೈನಿಯಸ್ ಅಂತ ನಿಮ್ಮ ಟೆರೇರಿಯಮಲ್ಲಿ ಚೆನ್ನಾಗಿ ಬರಬೇಕು. ಗದ್ದೆಗಳ ಬದಿಯಲ್ಲಿ ಬರುತ್ತೆ. ಅದರದ್ದೇ ಅದೇ ಕುಟುಂಬದ ಇನ್ನೊಂದು ಸ್ಪೀಷೀಸ್ ಇದು. ಇದು ಸ್ವಲ್ಪ ಹೇರಿ ವರ್ಷನ್ನು. ಇದು ಆ ಸಾವಂದ್ರದಲ್ಲಿ ನೋಡಿದ್ವಿ, ನೆನಪಿದೆಯಾ? ನೀನು ಇದೆಯಲ್ಲ ಅವತ್ತು, ಆಕೆ ಆ ಒಂದು ಒಣಗಿದ ಕೆರೆ ಇತ್ತಲ್ಲ ಲಾಸ್ಟಲ್ಲಿ, ಎಲ್ಲ ಕಲೆಕ್ಷನ್ ಮಾಡಿ. ಹಾಂ, ಅದೇ ಅದರದ್ದೇ ಇನ್ನೊಂದು ಸ್ಪೀಷೀಸ್ ಗ್ಲೈನಿಯಸ್. ಅದು ಇನ್ನೊಂದು ಯಾವುದೋ ಒಂದು, ಇದು ಇನ್ನೊಂದು ಯಾವುದೋ ಒಂದು. ಇದು ಕೂಡ ನೋಡಿ ಒಳ್ಳೆ, ಇಟ್ಸ್ ಅ ವೆರಿ ನೈಸ್ ಪ್ಲಾಂಟ್ ಕಾಲ್ಡ್ ಪೌಸಾಲ್ಸಿಯಾ ಅಂತ. ಇದು ಸ್ಟ್ರೀಮ್ ಸೈಡ್ಸು ಮಲೆನಾಡಲ್ಲಿ ಹರಿಯೋ ನೀರು ಪಕ್ಕ ಒಳ್ಳೊಳ್ಳೆ ಜಾಗದಲ್ಲಿ ಬರುವಂಥದ್ದು. ಇದು ತೋರಿಸು, ಅದು ಹಾಂ, ಇದು ನಿಮಗೆ ಟೆರೇರಿಯಂ ಒಳ್ಳೆ ಗಿಡ ರೆಡಿ ಮಾಡಿಟ್ಟಿದ್ದೀನಿ ಸರ್. ಇದು ಸ್ವಲ್ಪ ಬೆಳಕು ಜಾಸ್ತಿ ಇದ್ರೆ ನೀಲಿ ಆಗುತ್ತೆ, ಒಳಗಡೆ ಇದ್ರೆ ವೈಟ್ ಸ್ಮಾಲ್ ಅಂತ ಸಲಾಟ್ ಅಲ್ಲಿ ಇಕ್ಕಿದ್ದೀನಿ ಸರ್, ನಿಮಗೆ ರೆಡಿ ಮಾಡಿ. ಫರ್ನು ಇದು ನೋಡಿ, ಇದು ಮರಕೆಸ. ಆ್ಯಕ್ಚುಲಿ ಅಡುಗೆ ಮಾಡ್ತಾರೆ ಇದನ್ನ. ಹಾಂ, ಸ್ವಲ್ಪ ಮಲೆನಾಡು ಸೈಡಲ್ಲೆಲ್ಲ ನಮ್ಮ ಮಳೆಗಾಲದಲ್ಲಿ ಇದಕ್ಕೆ ಬರುತ್ತೆ. ಪತ್ರೊಡೆ ಮಾಡೋಕ್ಕೆಲ್ಲ. ಎಸ್, ಇದಕ್ಕೆ ಇದಕ್ಕೆ ಸ್ವಲ್ಪ ತೊಂದರೆ ಡಿವೈಡ್ ಮಾಡಬಹುದು. ಇವೆಲ್ಲ ಜಾಸ್ತಿ ಇಮ್ಯುನಿಟಿ ಇರೋ ಕಡೆ ಬೆಳೆಯುವಂಥ ಪ್ಲಾಂಟ್ಸು, ಮಲೆನಾಡು ಸೈಡ್ ಬೆಳೆಯುವಂಥ ಪ್ಲಾಂಟ್ಸೇ ಜಾಸ್ತಿ ಇರೋದು. ಹಾಗಾಗಿ ಇವೆಲ್ಲ ತುಂಬ ಇಮ್ಯುನಿಟಿ ಕೇಳ್ತವೆ. ಹಾಗೆಯೇ ಇವೆಲ್ಲ ಶೇಡಲ್ಲೇ ಬೆಳೆಯೋದು, ಬಾಲ್ಕನಿಲಿ, ಆಮೇಲೆ ಒಳಗಡೆ ಇಂಡೋರಲ್ಲಿ ಬೆಳಿಬೋದು. ಹೀಗೆ ತುಂಬ ಚೆನ್ನಾಗಿರುತ್ತೆ. ಮೆಡಿಸಿನಲ್ ಯೂಸ್ ಇರುತ್ತೆ ಇವರಲ್ಲೆಲ್ಲ. ನಾವು ಟೆರೇರಿಯಮ್ಗೆ ಕೇಳಿರೋದ್ರಿಂದ ಪ್ಲಾಂಟ್ಸ್ಗಳನ್ನ ಅವರು ನಮ್ಮ ದೇಸಿ ಪ್ಲಾಂಟ್ಸಲ್ಲಿ ಯಾವೆಲ್ಲ ಟೆರೇರಿಯಮಲ್ಲಿ ಬೆಳಿಬೋದು ಅವನ್ನೆಲ್ಲ ಆಲ್ಮೋಸ್ಟ್ ತೋರಿಸಿದ್ದಾರೆ. ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ, ನರ್ಸರಿ ಪ್ರಮೋಷನ್ ಮಾಡ್ತಿದ್ದಾರೆ ಅನ್ಕೊಬೋದು. ಇದು ಯಾವುದೇ ರೀತಿ ನರ್ಸರಿ ಪ್ರಮೋಷನ್ ಮಾಡ್ತಿರೋ ವಿಡಿಯೋ ಅಲ್ಲ. ನಾವು ಹೋಗಿದ್ರಿಂದ ನಮಗೆಲ್ಲ ಪ್ಲಾಂಟ್ನ ಪರಿಚಯ ಮಾಡಿಸಿದ್ದಕ್ಕೆ ನಿಮಗೂ ಕೂಡ ಯೂಸ್ ಆಗ್ಬೋದು. ಯಾರಿಗೂ ಗೊತ್ತಿರೋಲ್ಲ ಈ ಥರ ನಮ್ಮ ದೇಸಿ ಪ್ಲಾಂಟ್ಸಲ್ಲಿ ಇಷ್ಟೊಂದು ವೆರೈಟಿ ಇದೆ ಅಂದ್ಬಿಟ್ಟು ಗೊತ್ತಾಗುತ್ತೆ. ಈ ವಿಡಿಯೋ ಹಾಕಿದ್ರೆ ಯೂಸ್ಫುಲ್ ಆಗುತ್ತೆ ಎಲ್ರಿಗೂ ಅಂತ ಈ ವಿಡಿಯೋ ಮಾಡಿರೋದು ಅಷ್ಟೇ. ಹೌದೌದು, ಅದು ಇದಕ್ಕೆ ಇವರು ದಾವಣಗೆರೆ ಫಾರ್ಮಸಿ ಅವರೆಲ್ಲ ಬೇಕು ಅಂತ ಕೇಳ್ತಿಲ್ಲ ಮೇಡಮ್. ಇದು ಆನಿಯನ್, ವೈಲ್ಡ್ ಗಾರ್ಲಿಕ್ಕು, ಗಾರ್ಲಿಕ್ ಅದ್ರದ್ದು ಹೂವು ಸೀಡ್ಸ್ ಆಗಿದೆ. ಮೊನ್ನೆ ಸೀಡ್ಸ್ ಎಲ್ಲ ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಲ್ಲ, ಏನು ಅನ್ನಿಸ್ತು ಕಮೆಂಟ್ ಮಾಡಿ. ಹಾಗೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇದು ಒಂದು ನಾಗಪುಷ್ಪ ಅಂತ, ಎಷ್ಟು ದೊಡ್ಡದಿದೆ ಮರ, ಇನ್ನೂ ತುಂಬ ವರ್ಷ ಆಗಿಲ್ವಂತೆ ಹಾಕಿ. ಬೇಗನೆ ಫ್ಲವರಿಂಗ್ ಸ್ಟಾರ್ಟ್ ಆಗಿದೆಯಂತೆ, ಆದರೆ ಫ್ಲವರ್ ಚಿಕ್ಕದಿದೆ. ಇನ್ನು ಆ ಮರಕ್ಕೆ ಏಜ್ ಆಗ್ತಾ
ಫ್ಲವರ್ ದೊಡ್ಡದಾಗ್ಬೋದು. ಮತ್ತೆ ಸಿಗೋಣ ನೆಕ್ಸ್ಟ್ ಲಾಗಲ್ಲಿ. ಈ ಲಾಗ್ ಯಾರಿಗೆಲ್ಲ ಯೂಸ್ಫುಲ್ ಅನ್ನಿಸ್ತು ಕಮೆಂಟ್ ಅಲ್ಲಿ ತಿಳಿಸಿ. ಲಾಸ್ಟ್ ವರ್ಗೂ ವಿಡಿಯೋ ನೋಡಿದ್ಕಾಗಿ ಥ್ಯಾಂಕ್ ಯು.